ನೋಡ್ತಿರ್ಬೋದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭಾನುಪ್ರಿಯ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಆರಾಮದೀನಿ ನೋಡ್ರಿ. ನಾನು ಇವಾಗ ಒಂದು ಒಳ್ಳೆ ಯೂಸ್ಫುಲ್ ಆದಂಥ ಹೋಮ್ ರೆಮಿಡಿ ಜೋಡಿ ನಿಮ್ಮ ಜೊತೆ ಮಾತಾಡಕ್ಕೆ ಸಿಗತ್ತೇನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ. ಇವಾಗ ಹೇರ್ ಬದಲ ನಾನೊಂದು ಹೇರ್ಗೂ ಹೋಮ್ ರೆಮಿಡಿನ ಶೇರ್ ಮಾಡತ್ತೀನಿ. ಸಿಂಪಲ್ ಆಗಿ ಹೇರ್ ಗ್ರೋತ್ ಆಗೋಕ್ಕಾಗಲಿ, ಮತ್ತು ಕೆಲವೊಬ್ರು ಹೇರ್ ಭಾಳ ಡ್ರೈ ಇರ್ತಾವ್ರಿ, ಕೂದಲ ಕೆಲವೊಬ್ರು ಭಾಳ ಒಂಥರ ಬಿರ್ಸ್ ಅಂತಾರಲ್ಲ ಆ ರೀತಿ ಇರ್ತಾವ್ರಿ. ಅವ್ರಿಗೆ ಕೂದಲ ಶೈನಿಂಗ್ ಆಗಬೇಕು ಮತ್ತು ಸ್ಮೂತ್ ಆಗಕ್ಕೆ ಮತ್ತು ಸ್ಟ್ರೇಟ್ ಅಂದ್ರೆ ಸೀದಾ ಆಗಕ್ಕೆ ನಾನೊಂದು ಬೆಸ್ಟ್ ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತು ಇದೇ ರೀತಿ ಹೊಸ ನಾನು ನಿಮ್ಮ ಜೊತೆ ಹೋಮ್ ರೆಮಿಡಿನ ಶೇರ್ ಮಾಡ್ತಿರ್ತಾನೋ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ. ಇವಾಗ ಫಸ್ಟಿಗೆ ಹೋಮ್ ರೆಮಿಡಿ ಮಾಡೋಕೆ ಏನೇನು ಬೇಕು, ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ, ನೋಡ್ಕೊಂಬರ್ರಿ. ಆಮೇಲೆ ಉಳಿದಿದ್ದ ಶೇರ್ ಮಾಡ್ತೇನೆ ರೀ. ನೋಡಿರಿ, ಇವಾಗ ಒಂದು ಕಡಾಯಿ ಅಥವಾ ಒಂದು ಬೋಗಾನಿನ ಇಟ್ಕೋರಿ ಗ್ಯಾಸ್ ಮೇಲೆ. ಅದಕ್ಕೆ ಇವಾಗ ನಾನು ನೋಡ್ತಿರ್ಬೋದು ಆ ಸಣ್ಣ ಗ್ಲಾಸ್ ಏನೈತಲ್ಲ ಆ ಗ್ಲಾಸ್ಲಿ 3 ಗ್ಲಾಸ್ ಆಗಷ್ಟು ನೀರನ್ನು ಹಾಕಾಕತ್ತೀನಿ ರೀ. ನೀರಿಂದ 3 ಗ್ಲಾಸ್ ಆಗಷ್ಟು ನೀರು ಹಾಕ್ರಿ. ನೀವು ದೊಡ್ಡ ಗ್ಲಾಸ್ ತೊಗೋತೀನಿ ಅಂದರೆ 1 ಗ್ಲಾಸ್ ತೊಗೊಂಡ್ರೆ ಸಾಕು. ನಾನು ಅಷ್ಟು ಸಣ್ಣ ಚಾ ಕುಡಿ ಕಪ್ ಇತ್ತಲ್ಲ ಈ ಕಪ್ಲೆ ನಾನು 3 ಗ್ಲಾಸ್ ಆಗಷ್ಟೇ ತೊಗೊಂಡೀನಿ. ಇವಾಗ ನೋಡಿರಿ ನೀರು ಬೆಚ್ಚಗಾಗ್ಯಾವಲ್ರಿ. ಇವಾಗ ಟೀ ಸ್ಪೂನ್ಲಿ ಸಣ್ಣ ಟೀ ಸ್ಪೂನ್ ಇರ್ತೈತಿಲ್ಲ ಅದರಲ್ಲೇನ 3 ಟೀ ಸ್ಪೂನ್ ಆಗಷ್ಟು ಈ ಅಗಸಿ ಫ್ಲ್ಯಾಕ್ಸ್ ಸೀಡ್ಸನ್ನ ಇದಕ್ಕೆ ಹಾಕೋಬೇಕ್ರಿ. ಅಗಸಿ ಬೀಜನ ಇದಕ್ಕೆ ಹಾಕ್ರಿ. ನೋಡಿರಿ, ಹಾಕಿದ ಮೇಲೆ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕ್ರಿ. ಯಾಕಂದ್ರೆ ತಳ ಹೊತ್ತೈತಿ, ಜಲ್ದಿನ ತಳ ಹಿಡಿತೈತಿ. ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೋತಿರ್ಬೇಕು. ಅನ್ಕ ಕುದೀತೈತಿ ಬಿಡತ್ತೆ ಹೇಳಿ ನಾವು ಬಿಟ್ಟಿವಿ ಅಂದ್ರೆ ತಳ ಜಲ್ದಿ ಹೊತ್ತು ಬಿಡ್ತೈತ್ರಿ. ಹಾಗಾಗಿ ಕಂಟಿನ್ಯೂ ಈ ರೀತಿ ಚಮಚಲ್ಲೇ ಮಿಕ್ಸ್ ಮಾಡ್ಕೋತಾ ಇರ್ರಿ. ನೋಡಿರಿ, ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಲಕ್ಕ ಬಿಡ್ಬೇಕು. ಈ ರೀತಿ ನೊರೆ ಅಂದ್ರೆ ಬುರುಗ್ ಬರ್ತೈತೆ ಅಂತಾರೆ ನಮ್ಮ ಕಡೆ. ಈ ರೀತಿ ಬುರುಗ್ ಬರಾಕೈತೆ ಅಂದ್ರೆ ಅದು ಜಲ್ ಬಿಡಾಕತ್ತಿರ್ತೈತ್ರಿ ಅಗಸಿ ಬೀಜ. ನೋಡಿರಿ, ಒಂದು 10ರಿಂದ 15 ಮಿನಿಟ್ ಒಳಗೂ ಇದನ್ನು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಎಷ್ಟೊತ್ತನ ಇದನ್ನು ಮಿಕ್ಸ್ ಮಾಡ್ಕೋತೀವಲ್ಲ ಅಷ್ಟು ಗಟ್ಟಿ ಲಾಳಿ ಬರ್ತೈತಿ. ನೋಡಿರಿ, ಇಷ್ಟ ಆಗೈತಲ್ಲ, ಇಷ್ಟ ಆದ್ರೆ ಸಾಕು. ಇವಾಗ ಇದನ್ನು ಒಂದು ಇದ್ರಾಗ ಸೋಸ್ಕೊಂಡ್ಬಿಡ್ಬೇಕ್ರಿ. ಅಂದರೆ ಒಂದು ಚಾಣ್ಗಿನೋ ಅಥವಾ ಒಂದು ತಿಳು ಅರಿಬಿನೋ ನಿಮ್ಮ ಮನ್ಯಾಗ ಯಾವ್ದು ನಿಮ್ಗೆ ಈಸಿ ಅನ್ನಿಸ್ತೈತಲ್ಲ, ಕಾಟನ್ ಅರಿಬಿ ಇದ್ರೂ ಚಲೋ, ಇಲ್ವ ಚಾ ಕುಡಿ ಚಾಣ್ಗಿ ಅಂದರೆ ಚಾ ಸೋಸು ಚಾನಿಗೆ ಅದು ಇರ್ತಾವಲ್ರಿ, ಅದರಿಂದ ಇದನ್ನು ಸೋಸ್ಕೊಂಡ್ಬಿಡ್ಬೇಕ್ರಿ. ಇನ್ನು ಸ್ವಲ್ಪ ಆರುತನ ಬಿಡಬೇಕು. ಈ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಗ್ಯಾಸ್ ಆರಿಸಿದ್ರಪ್ಲೆ ಸೋಸ್ಕೊಂಡ್ಬಿಡ್ರಿ. ಯಾಕಂದ್ರೆ ಇದು ಆರಿತು ಅಂದ್ರೆ ಗಟ್ಟಿಯಾಗಿ ಒಂಥರ ಲಾಳಿ ಟೈಟ್ ಆಗಿಬಿಡ್ತೈತಿ. ಆವಾಗ ಸೋಸಾಕ್ ಬರಂಗಿಲ್ರಿ. ಅಂದ್ರೆ ಸೀಡ್ಸ್ ಬೇರೆ ಜಲ್ಲು ಬೇರೆ ಮಾಡೋಕ್ಕಾಗಂಗಿಲ್ಲ. ಇವಾಗನ ಬಿಸಿ ಇರ್ತಾನ ಈ ರೀತಿ ಸೋಸ್ಬಿಟ್ರೆ ಜಲ್ದಿ ಜಲ್ ಬೇರೆ ಮತ್ತು ಈ ಬೀಜ ಬೇರೆ ಆಗ್ತಾವು. ಇಲ್ಲಾಂದ್ರೆ ನಾವು ಹಂಗೆ ಸ್ವಲ್ಪ ಆರುತನ ಬಿಟ್ವಿ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಜಲ್ನ ಬಿಡಂಗಿಲ್ಲ, ಫುಲ್ ಗಟ್ಟಿಯಾಗಿ ಬಿಡ್ತೈತ್ರಿ. ನೋಡಿ, ಈ ರೀತಿ ಎಲ್ಲನೂ ಸ್ವಲ್ಪ ಹಾಕಿ ಸೋಸ್ಕೊಂಡ್ಬಿಡ್ಬೇಕು. ಈ ಬೀಜ ಏನಿಲ್ಲ ಇದನ್ನು ಒಂದು ಗಿಡದ ಬಡ್ಡಿಗೋ ಎಲ್ಲ ಹಾಕಿರೂ ನಡಿತೈತಿ. ಇವಾಗ ಇದನ್ನು ಪೂರ ಸೋಸ್ಕೊಂಡ್ಬಿಡ್ತೇನೆ ನಾನು. ಓಕೆ, ನೋಡ್ರಿ, ಇವಾಗ ಈ ಜೆಲ್ ರೆಡಿ ಆತಲ್ರಿ. ನೋಡ್ರಿ, ಈ ರೀತಿ ಬರಬೇಕು. ಇವಾಗ ಹಚ್ಚಕ್ಕೆ ನಮಗೂ ಈಸಿ ಆಗ್ತೈತಿ. ನನ್ನ ಕೂದಲು ಇಷ್ಟ ಅದಾವೆ, ನಿನ್ನೂ ಕೂದಲು ಇಷ್ಟ ಅದ ಅನ್ನೋಕೆ ಹೋಗ್ಬೇಡ್ರಿ. ನನಗೆ ಲಾಂಗ್ ಹೇರ್ ಇಷ್ಟ ಆಗಂಗಿಲ್ಲ. ನನ್ನ ಲಾಂಗ್ ಹೇರ್ ಎಷ್ಟಿದ್ದು ಅನ್ನೋದು ಸೈಡ್ ಫೋಟೋ ಹಾಕ್ತೇನೆ ನೋಡ್ರಿ. ಇಷ್ಟು ಇತ್ತು, ಅದು ಕರೆಕ್ಟಾಗಿ ಫೋಟೋ ಸಿಕ್ಕಿಲ್ಲ, ಕಟ್ ಆಗೈತಿ. ಇಲ್ಲ, ನನ್ನ ಮೊಬೈಲ್ ಒಳಗೆ ಕರೆಕ್ಟಾಗಿ ಫೋಟೋ ತೊಗೊಂಡಿದ್ನಿ. ಒಂದು ನೆನಪಿಗಿರಲಿ ನನ್ನ ಹೇರ್ ಇಷ್ಟು ಉದ್ದಿದ್ದು ಅಂತ ಹೇಳೋ ಸಲುವಾಗಿ ಒಂದು ನೆನಪಿಗಿರಲಿ ತೊಗೊಂಡಿದ್ನಿ. ಆದ್ರೆ ಅದು ಎಲ್ಲಿ ಹೋಗೈತೇನೋ. ಆದ್ರೆ ಇದು ಅದಕ್ಕಿಂತ ಮುಂಚೆ ತೆಗ್ದಿದ್ದ, ಅಷ್ಟು ಕೂದಲಿದ್ದು ರೀ. ಆದರೆ ನಂಗೆ ಲಾಂಗ್ ಹೇರ್ ಇಷ್ಟ ಆಗಲ್ಲ. ಒಂದು ಸ್ವಲ್ಪ ಡೊನೇಟ್ ಮಾಡಿ ಇಷ್ಟು ಉಳಿಸ್ಕೊಂಡೀನಿ. ಇಷ್ಟ್ರಾಗ ನಾನು ಕಟ್ ಮಾಡಿದಾಗ ಇಷ್ಟು ಕಟ್ ಮಾಡಿದ್ನೇನೋ, ಮತ್ತು ಇಷ್ಟು ಉದ್ದು ಬಂದವು. ಕೂದಲು ಜಲ್ದಿ ಉದ್ದು ಬರ್ತಾವು. ಅದಕ್ಕೆ ನಾನು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಕೊಬ್ಬರಿನೂ ಯಾವ ಟೈಮ್ ಹಚ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಇವಾಗ ಇದನ್ನು ಹಚ್ಚನು ಬರ್ರಿ. ನೋಡ್ರಿ, ಇದನ್ನ ಸ್ವಲ್ಪ ಈ ರೀತಿ ತಗೊಂಡು, ಅಯ್ಯೋ ಇದೊಂದು ಜೆಲ್ ಟ್ಯಾಪ್ ಐತಲ್ಲ, ಒಂಥರ ಅನ್ನಿಸ್ತೈತ್ರಿ. ಇದನ್ನು ಎಲ್ಲನೂ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕ್ರಿ. ನೋಡ್ರಿ, ಹಿಂಗೆ. ಅಂದ್ರೆ ನೀವು ಆಲೋವೆರಾ ಯಾವ ರೀತಿ ಹಚ್ತೀರಲ್ರಿ ಅದೇ ರೀತಿ ಇದನ್ನು ಹಚ್ಚಬೇಕು. ಬೇಕಾದ್ರೆ ನೀವು ಎರಡೂ ಕೈಗೆ ಈ ರೀತಿ ನೋಡ್ರಿ, ಎರಡೂ ಕೈ ಸ್ವಲ್ಪ ಈ ರೀತಿ ತಗೊಂಡು ಈ ರೀತಿ ಹಚ್ಚಿರೂ ನಡಿತೈತಿ. ಮತ್ತು ರೀ, ಕೂದಲಿಗೆ ಆಲ್ರೆಡಿ ಎಣ್ಣೆ ಇದ್ದು ಕೂದಲಿಗೆ ನಾವು ಹಚ್ಬೋದು ಏನಂತ ಕೇಳ್ಬೋದು. ನಡಿತೈತಿ. ನನಗೀಗ ಆಲ್ರೆಡಿ ಎಣ್ಣೆ ಹಚ್ಚಿದ ಕೂದಲನ್ನ ಅದಾವು, ಇನ್ನು ಶಾಂಪು ಹಾಕಿ ತೊಳ್ಕೊಬೇಕು. ಅದಕ್ಕಿಂತ ಮುಂಚೆ ನಾನು ಇದನ್ನು ಹಚ್ಚತ್ತಿದ್ನಿ. ನಡಿತೈತಿ, ಏನು ಪ್ರಾಬ್ಲಮ್ ಇಲ್ಲ.
ಇವಾಗ ಇದನ್ನ ಹಚ್ಚೋಣ್ರಿ. ಈ ಅಗಸಿ ಬೀಜ ಹೇರಿಗೆ ಅಷ್ಟೇ ಹೆಲ್ಪ್ ಆಗಲ್ಲ, ನಮ್ಮ ಶರೀರಕ್ಕೂ ಭಾಳ ಯೂಸ್ ಐತ್ರಿ. ಅಂದ್ರೆ ಮಲಬದ್ಧತೆ ಸಮಸ್ಯೆನ ನಿರ್ವಹಣೆ ಮಾಡ್ತೈತಿ ಮತ್ತು ನಾವು ವೇಟ್ ಲಾಸ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೈತಿ. ಅಂದ್ರೆ ತೂಕ ಇಳ್ಸಕ್ಕೂ ಅಗಸಿ ಬೀಜ ಭಾಳ ಅಂದ್ರೆ ಭಾಳ ಉಪಯುಕ್ತವಾಗಿ ಐತ್ರಿ. ಮತ್ತು ಜೀರ್ಣಕ್ರಿಯೆಗೂ ಭಾಳ ಅಂದ್ರೆ ಭಾಳ ಸಹಕಾರಿಯಾಗಿಯೂ ಐತ್ರಿ. ಇದರಿಂದ ಯಾವ್ದು ಯೂಸ್ ಇಲ್ಲ, ಎಲ್ಲ ರೀತಿಯಿಂದನೂ ಅಗಸಿ ಬೀಜ ಭಾಳ ಅಂದ್ರೆ ಭಾಳ ಯೂಸ್ ಐತಿ. ಇದನ್ನು ನೀವು 15 ದಿನಕ್ಕೊಮ್ಮೆ ಆದರೂ ಯೂಸ್ ಮಾಡಿರಿ, ವಾರಕ್ಕೊಮ್ಮೆ ಆದರೂ ಯೂಸ್ ಮಾಡಿರಿ, ವಾರದಾಗ 2 ಸರಿ ಯೂಸ್ ಮಾಡೋರು ಮಾಡ್ಬೋದು. ಇದರಿಂದ ಏನೇನು ಉಪಯೋಗಪ್ಪ ಐತಿ ಅಂದ್ರೆ ಹೇರ್ ಗ್ರೋತ್ ಆಗೋಕೆ ಹೆಲ್ಪ್ ಮಾಡ್ತೈತಿ. ಮತ್ತು ಹಚ್ಚಿದ ಮೇಲೆ ಕೂದಲು ಉದುರ್ತಾವಲ್ರಿ ಅನ್ಕೊಳಕ್ಕೆ ಹೋಗಬೇಡ್ರಿ. ಫಸ್ಟಿಗೆ ಒಂದು ಸ್ವಲ್ಪ ಕೂದಲು ಉದುರ್ತಾವ್ರಿ, ಆಮೇಲೆ ಮತ್ತೆ ಬರ್ತಾವೆ. ಯಾವುದೋ ನೀವು ಹೋಮ್ ರೆಮಿಡಿ ಯೂಸ್ ಮಾಡಿರಿ, ಕೂದಲು ಫಸ್ಟ್ ಉದುರ್ತಾವು. ಈ ರೆಮಿಡಿಯಿಂದ ಭಾಳ ಯೂಸ್ ಆಗುವಂಥದ್ದು ಏನಪ್ಪ ಅಂದ್ರೆ ಕೂದಲು ಭಾಳ ಸಾಫ್ಟಾಗಿ ಬರ್ತಾವ್ರಿ. ಅಂದ್ರೆ ಸಿಲ್ಕಿ ಹೇರ್ ಬೇಕನ್ನೋರು ಇದನ್ನು ಡೆಫಿನೆಟ್ಲಿ ವಾರದಾಗ 2 ಸರಿ ಯೂಸ್ ಮಾಡಿ ನೋಡಿರಿ, ಆಮೇಲೆ ನಿಮ್ಗೆ ರಿಸಲ್ಟ ಗೊತ್ತಾಗ್ತೈತ್ರಿ. ನೋಡಿರಿ ಇವಾಗ ಇಷ್ಟು ಹಚ್ಚಿನೆಲ್ಲ, ಇಷ್ಟು ಹಚ್ಚಿದ್ರೆ ಸಾಕು. ನಾವು ಹೆಣ್ಣಲ್ಲದು ಇದು ಏನಂತಾರೆ ತಲೆ ಹಿಕ್ಕಾಕೆ ಹೋಗ್ಬಾರ್ದು, ಅಂದ್ರೆ ಹಣಗಿ ಇಲ್ಲ ಹಿಂಗೆ ಹಿಕ್ಕಾಕ ಹೋಗ್ಬೇಡ್ರಿ. ಇವಾಗ ಹಚ್ಚಿದಾಗ ಹಂಗೆ ಬಿಟ್ಬಿಡ್ರಿ, ಒಂದು 2 ತಾಸು ಬಿಟ್ಟರೆ ಸಾಕು. ಆಮೇಲೆ ನಾವು ಆ್ಯಸಿಟಿವ್ ಹೆಂಗೆ ತಲೆ ಸ್ನಾನ ಮಾಡ್ತೀವಲ್ಲ ಹಂಗೆ ಸ್ನಾನ ಮಾಡ್ಕೊಂಡು ಮಾಡಿದರೆ ಮುಗೀತು. ಸ್ನಾನ ಮಾಡುವಾಗ ಶ್ಯಾಂಪು ಅದು ಯೂಸ್ ಮಾಡಬಾರ್ದು ಅಂತ ಕೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಯೂಸ್ ಮಾಡ್ಬೋದು. ನಾನು ಪ್ರತಿ ಸಾರಿ ಹೆಚ್ಚಿದಾಗ ಯೂಸ್ ಮಾಡ್ತೇನೆ. ಈಗ ತಲೆ ಸ್ನಾನ ಮಾಡಿ ಅಂದರೆ ಒಂದು 2 ತಾಸು ಆದಮೇಲೆ ತಲೆ ಸ್ನಾನ ಮಾಡಿ ಆಮೇಲೆ ನಿಮ್ಗೆ ಮಾತಾಡೋಕೆ ಸಿಗ್ತೀನಿ ರೀ. ನೋಡ್ರಿ ಇವಾಗ ನಿನ್ನೆ ಅದನ್ನ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮರುದಿನ ಅದ ವಿಡಿಯೋನ ಕಂಟಿನ್ಯೂ ಮಾಡ್ಬೇಕಂತ ಮಾಡತ್ತೀನಿ. ಇವಾಗ ಹೇರ್ಗಿರೆಲ್ಲ ಒಂದಿನ ಆದಮೇಲೆ ತೋರ್ಸತ್ತೀನಿ ಎಲ್ಲ ಫುಲ್ ಡ್ರೈ ಆಗಿದ್ದೀವಿ ನೋಡ್ತಿರ್ಬೋದು. ನೋಡ್ರಿ ಇವು ಫುಲ್ ಸ್ಮೂತ್ ಅನ್ನಿಸ್ತಾವು ನೋಡ್ರಿ. ನಾನು ಅದನ್ನು 15 ದಿನಕ್ಕೆ ಒಂದ್ಸರಿ, ವಾರಕ್ಕೆ ಒಂದ್ಸರಿ ಅಷ್ಟೇ ಯೂಸ್ ಮಾಡೋದು. ರೆಗ್ಯುಲರ್ ಆಗಿ ಏನು ಯೂಸ್ ಮಾಡೋಕ್ಕೆ ಹೋಗಂಗಿಲ್ಲ ರೀ. ನೀವು ಅಷ್ಟು ಮಾಡ್ರೆ ಸಾಕು. ಮತ್ತು ಉದ್ದು ಬರ್ಬೇಕಂದ್ರೆ ಅದ್ರ ಜೋಡಿ ನಾನು ಇನ್ಕ ತುರ್ಬಾ ಹಾಕಿನಲ್ರಿ ರೌಂಡಂಗಿ, ಹಂಗೆ ತುರ್ಬಾ ಹಾಕ್ರಿ, ಜಲ್ದಿ ಸ್ವಲ್ಪ ಉದ್ದು ಬರ್ತಾವೆ. ಇದಂತೂ 100% ಉದ್ದು ಬರ್ತಾವೆ. ನೀವು 1 ತಿಂಗಳು ಕಂಟಿನ್ಯೂ ತುರ್ಬಾ ಹಾಕಿ ನೋಡ್ರಿ, ಮತ್ತು ನಾನು ಹೇಳೋ ಹೋಮ್ ರೆಮಿಡಿನ ಯೂಸ್ ಮಾಡಿ ನೋಡ್ರಿ, ನಿಮ್ಗೆ ರಿಸಲ್ಟ್ ಗೊತ್ತಾಗ್ತೈತ್ರಿ. ಮತ್ತು ಇದೇ ರೀತಿ ಹೊಸ ಹೋಮ್ ರೆಮಿಡಿ ಜೋಡಿ ನಿಮ್ಗೆ ಸಿಗ್ತೇನೋ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾಳೆ ಹೊಸ ಹೋಮ್ ರೆಮಿಡಿ ಜೋಡಿ ಮಾತಾಡೋಕೆ ಸಿಗೋನು. ಅಲ್ಲಿ ತನಕ ನೀವೆಲ್ಲ ಆರಾಮಾಗಿರ್ರಿ, ನಾನು ಆರಾಮಾಗಿರ್ತೀನಿ. ಟೇಕ್ ಕೇರ್, ಬಾಯ್ ಎಲ್ಲರಿಗೂ ನಮಸ್ಕಾರ.